ಕರ್ನಾಟಕ ಸರ್ಕಾರ ಮಕ್ಕಳ ಹಕ್ಕುಗಳ ರಕ್ಷಣೆಗಾಗಿ ನವೆಂಬರ್ 14ರಿಂದ ಜನವರಿ 24ರವರೆಗೆ 10 ವಾರಗಳ ಮಕ್ಕಳ ಸ್ನೇಹಿ ಗ್ರಾಮ ಪಂಚಾಯಿತಿ ಅಭಿಯಾನ ಮತ್ತು 1 ದಿನದ ಮಕ್ಕಳ ವಿಶೇಷ ಗ್ರಾಮಸಭೆ ನಡೆಸಲು ಸುತ್ತೋಲೆ ಹೊರಡಿಸಿದ್ದು, ಪಂಚಾಯಿತಿಗಳು ಗ್ರಾಮಸಭೆಗೆ ಸಿದ್ಧತೆ ಮಾಡಿಕೊಂಡು ಮಾಹಿತಿ ನೀಡಬೇಕೆಂದು ದಾವು ಪರಿಷ್ಠಾನ ಕಾರ್ಯಕಾರಿ ನಿರ್ದೇಶಕರಾದ ಸುಮನಾ ಮ್ಯಾಥ್ಯೂ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಹಾಗೂ ಸಿಎಂಸಿಎ ಯೋಜನೆ ರೂಪಿಸಿದ್ದು, ಜಿಲ್ಲಾ ಪಂಚಾಯತ್, ಶಾಲಾ ಶಿಕ್ಷಣ ಇಲಾಖೆ, ತಾಲೂಕು ಪಂಚಾಯಿತಿ ಸಹಕಾರದಿಂದ ಯೋಜನೆ ನಡೀತಾ ಇದೆ. ಗ್ರಾಮ ಪಂಚಾಯಿತಿಗಳ ಕೊಡಗು ಉಸ್ತುವಾರಿಯನ್ನ ನಾವು ಪ್ರತಿಷ್ಠಾನ ಸಂಸ್ಥೆಗೆ ವಹಿಸಿರುವುದರಿಂದ ಸೋಮವಾರಪೇಟೆ ತಾಲೂಕಿನ 23 ಗ್ರಾಮ ಪಂಚಾಯಿತಿ ಪಿಡಿಒಗಳು ಮಕ್ಕಳ ಗ್ರಾಮಸಭೆಯ ಮಾಹಿತಿಯನ್ನ ನಾವು ಪ್ರತಿಷ್ಠಾನಕ್ಕೆ ನೀಡಬೇಕೆಂದು ಸುದ್ದಿಗೋಷ್ಠಿಯಲ್ಲಿ ಮನವಿ ಮಾಡಿದರು. ನಮ್ಮ ಉದ್ದೇಶ ಏನು ಅಂದ್ರೆ ಪ್ರತಿ ಮಗು ಕೂಡ ತನ್ನ ಹಕ್ಕಿನ ಬಗ್ಗೆ ತಿಳ್ಕೊಳ್ಬೇಕು, ಅದಕ್ಕೆ ಅರಿವಿರಬೇಕು. ಏನಂದ್ರೆ ನಮ್ಮ ಬದುಕು ಮಗುವಿಗೆ ತನ್ನ ಸುತ್ತಲಿನ ಬರೀ ಶಾಲೆ ಅಲ್ಲದೆ ಮಗು ತಾನು ಅನುಭವಿಸಿರೋ ವಿಷಯ, ತನ್ನ ರಕ್ಷಣೆ ವಿಷಯ ಆಗಿರಬಹುದು, ಅಥವಾ ಮನೆಯಲ್ಲಿ ಅದರಲ್ಲಿರುವ ಪರಿಸ್ಥಿತಿಗಳ ವಿಷಯ ಆಗಿರ್ಬೋದು. ಯಾಕಂದ್ರೆ ಇದನ್ನ ತಿಳಿಸೋದಕ್ಕೆ ಮುಖ್ಯ ಆಗಿದೆ. ನಾವು ಪಂಚಾಯತಿ ಮಾಡುವಾಗ ಮಗು ಹೇಳ್ತದೆ ನನಗೆ ಮನೆನೇ ಇಲ್ಲ ಅಂತ, ನಮ್ಮ ಮನೆಗೆ ಬಾಗ್ಲೇ ಇಲ್ಲ ಅಂತ ಹೇಳೋ ಮಕ್ಕಳನ್ನು ನಾವು ಕೇಳಿಸ್ಕೊಂಡಿದ್ದೀವಿ. ಸೊ ಮಕ್ಳಿಗೆ ಧ್ವನಿ ಆಗೋದು ಬಹಳ ಇಂಪಾರ್ಟೆಂಟ್ ಅಂತ. ಸೊ ಈ ಓರಿಯಂಟೇಷನ್ ಅಲ್ಲಿ ನಾವು ಮಕ್ಕಳ ಹಕ್ಕುಗಳ ಬಗ್ಗೆ ತಿಳಿಸ್ಕೊಡ್ತೀವಿ, ಭಾಗವಹಿಸುವ ಹಕ್ಕಿನ ಬಗ್ಗೆ ಪ್ರಮುಖವಾಗಿ ತಿಳಿಸ್ಕೊಡ್ತೀವಿ. ಕೆಲವೊಂದು ಆಕ್ಟಿವಿಟೀಸ್ ಗಳ ಮೂಲಕ ಮಕ್ಕಳ ಸಮಸ್ಯೆಗಳನ್ನ ಮಗುವೇ ಕಲೆ ಹಾಕ್ಲಿಕ್ಕೆ ನಾವು ಸಹಾಯ ಮಾಡ್ತೀವಿ ಮಗುವಿಗೆ ಅಷ್ಟೇನೆ. ಆದ ನಂತರ ಏನಾಗುತ್ತೆ, ನಾವು ಪಿಡಿಒಸ್ ಹತ್ರ ಹೋಗಿ ಅಪ್ರೋಚ್ ಮಾಡ್ತೀವಿ. ಈ ತರ ಒಂದು ದಿನಾಂಕವನ್ನ ಕೊಟ್ಟರೆ ನಾವು ನಿಗದಿ ಮಾಡಿದ್ರೆ ನಾವು ಬರ್ತೀವಂತ ನಮಗೆ ನಡಾವಳಿ ಅನ್ನೋದಿರುತ್ತೆ. ಅದನ್ನ ನಾವು ತುಂಬಿಕೊಂಡು ಅದನ್ನ ಫಾಲೋ ಅಪ್ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ಮಗು ಪ್ರಶ್ನೆ ಕೇಳಿ ಹೋದ ನಂತರ ಅದು ಸಭೆನೋ ಕಾರ್ಯಕ್ರಮನೋ ಆಗಿ ಮುಗಿದೋಗ್ಬಾರ್ದು. ಮಗು ಹೋದ ನಂತರವೂ ಮಗು ಯೋಚನೆ ಮಾಡಿದ್ರೆ ನಾನು ಪ್ರಶ್ನೆ ಕೇಳಿದ್ದೆ ಉತ್ತರ ಸಿಗ್ತಾ ಅಂತ. ಒಂದು ಸಣ್ಣ ಪ್ರಶ್ನೆಯನ್ನು ಉತ್ತರಿಸುವುದರ ಮೂಲಕ ಮಗುವಿನ ಭವಿಷ್ಯ ಭರವಸೆ ಎರಡನ್ನೂ ಹೆಚ್ಚಿಸಬಹುದು ಈ ಕಾರ್ಯಕ್ರಮದ ಮೂಲಕ. ಆ ನಿಟ್ಟಿನಲ್ಲಿ ನಮ್ಮ ತಾಲೂಕಿನಲ್ಲಿರುವ 23 ಪಂಚಾಯತಿಗಳ ಪಿಡಿಒಸ್ಗಳ ಸಂಧಿಸಿದಾಗ ನಮಗೆ ಸುಮಾರು 80% ಒಳ್ಳೆಯ ರೆಸ್ಪಾನ್ಸ್ ಬಂದಿದೆ. ವಯಸ್ಸು ಹಕ್ಕು ಅಂತ 4 ಹಕ್ಕುಗಳು ವಿಶ್ವಸಂಸ್ಥೆಯ ಒಡಂಬಡಿಕೆಯಲ್ಲಿದೆ. ಅದನ್ನ ಪ್ರತಿ ಮಗುನು ಅರ್ಥಕೊಳ್ಬೇಕು. ಮತ್ತೆ ಅದರ ಮೂಲಕ ಮಗು ತನ್ನ ಪ್ರಶ್ನೆಯನ್ನು ಕೇಳುವಂತಾಗಬೇಕು, ತನ್ನ ಸಮಸ್ಯೆಯನ್ನು ಗುರುತಿಸುವಂತಾಗಬೇಕು. ಮತ್ತು ಸ್ಥಳೀಯ ಸರ್ಕಾರದೊಂದಿಗೆ ಮಗುವಿನ ಅಥವಾ ಮಕ್ಕಳ ಮತ್ತು ಸ್ಥಳೀಯ ಸರ್ಕಾರದ ಒಡನಾಟಕ್ಕೆ ಬರಬೇಕು. ಯಾಕಂದ್ರೆ ಇಂದಿನ ಮಕ್ಕಳು ಇಂದಿನ ಪ್ರಜೆಗಳೇ ಆಗಿರುವುದರಿಂದ, ಈಗ ನಾವು ಹೇಳ್ತೀವಿ ಇಂದಿನ ಮಕ್ಕಳು ನಾಳೆ ಪ್ರಜೆಗಳು ಅಂತ ಹೇಳ್ಬಿಡ್ತೀವಿ. ವೋಟಿಂಗ್ ಅಂದ್ರೆ ನಾವು ಮತದಾನವನ್ನು ಮಾತ್ರ ಮಾಡೋದಿಲ್ಲ ಬಿಟ್ರೆ ಮಗು ಹುಟ್ಟಿದಾಗಿನಿಂದಲೇ ನಾನು ಪ್ರಜೆ ದೇಶಕ್ಕೆ. ಯಾಕಂದ್ರೆ ಎಲ್ಲ ಹಕ್ಕುಗಳು ಮಗುವಿದೆ ಮತ್ತು ಜವಾಬ್ದಾರಿಗಳನ್ನು ಕೂಡ ಮಗು ನಿರ್ವಹಿಸ್ತಾ ಬರ್ತಾ ಇರುತ್ತೆ. ಅದರಿಂದಾಗಿ ಇದನ್ನು ನಾವು ಎಂಫಸೈಸ್ ಮಾಡ್ಲಿಕ್ಕಾಗಿ ನಾವು RDPR ಜೊತೆಗೆ ಕೊಲಾಬ್ರೇಷನ್ ಒಳಗೆ ಕೆಲಸ ಮಾಡ್ತಾ ಇದ್ದೀವಿ. ಇದು ನಮಗೆ ಸುತ್ತೋಲೆಯ ಪ್ರಕಾರ ಏನಿದೆ ಅಂದ್ರೆ ನವೆಂಬರ್ 14ರಿಂದ ಜನವರಿ 24ರ ಗಂಟ ಮಕ್ಕಳ ಮಾಸ ಅಂತ ಮಾಡಿಬಿಟ್ಟು 10 ದಿನಗಳ ಕಾರ್ಯಕ್ರಮ ಮಾಡಿ ನಂತರ ಗ್ರಾಮ ಸಭೆಗಳನ್ನ ಮಾಡಬೇಕು ಅನ್ನೋದು ಸುತ್ತೋಲೆ ತಿಳಿಸುತ್ತೆ. ಗೋಷ್ಠಿಯಲ್ಲಿ ಪ್ರತಿಷ್ಠಾನದ ಸ್ಥಾಪಕ ಗೌತಮ್ ಕೆರಗಂದೂರು, ಪ್ರತಿನಿಧಿಗಳಾದ ಸವಿತಾ ರವಿಚಂದ್ರ ಪಾಲ್ಗೊಂಡಿದ್ದರು.